ಈ ದಾವಣಗೆರೆ ಒಳಗೆ ಇಲೆಕ್ಷನ್ ಕಾವು ಭಾಳ ಜೋರು ಐತ್ರಿ. ಹೆಂಗೈತ್ರಿ ಈ ಸಲ ನಿಮ್ಮ ಊರೊಳಗೆ ಹೆಂಗೈತಿ? ಅದ್ರಾಗ ನಿಮ್ಮ ಊರಿಗೆ CM ಬರತ್ತಾರ. ನಮ್ಮೂರಲ್ಲಿ ಮೊದಲೆಲ್ಲ ಕಾಂಗ್ರೆಸ್ಸೇ ಇದ್ದಿದ್ದು ರೀ. ಈ ಸತಿ ಸ್ವಲ್ಪ ಟಫ್ ಆಗಿದೆ ಅನಿಸುತ್ತೆ. ಎಲ್ಲ ಆಫ್ ಇದೆ ಈಗ. BJP ಕಡೆ ಆಫು, ಕಾಂಗ್ರೆಸ್ ಕಡೆ ಆಫ್ ಇದೆ. ನನಗನ್ಸುತ್ತೆ ಈ ಸರಿ BJP ಬರ್ಬೋದು ಅನಿಸುತ್ತೆ. ನಾವೆಲ್ಲ BJPನೇ. ಅದು ಈ ಕಾಂಗ್ರೆಸ್ ಅವ್ರು ಗ್ಯಾರಂಟಿ ಎಲ್ಲ ಕೊಟ್ಟಾರ, ಮತ್ತು ಈಗ ಮಹಿಳೆಯರೆಲ್ಲ ಜಾಸ್ತಿ ಕಾಂಗ್ರೆಸ್ಗೆ ಹಾಕ್ತೀವಿ ಅಂತಾರೆ. ಮತ್ತು ಇದು ಹಿಂಗೆ ಉಲ್ಟಾ ಹೊಡಿತಂತೀರಿ? ಇದೇನು ಪರ್ಮನೆಂಟ್ ಅಲ್ಲಲ್ಲ ರೀ. 2000 ಪರ್ಮನೆಂಟಾಗಿ ಏನು ಕೊಡಲ್ಲ ಅಲ್ವಾ. ನೆಕ್ಸ್ಟ್ ಸರ್ಕಾರ ಬೇರೆ ಆಯಿತು ಅಂದರೆ ಮತ್ತೆ ಬೇರೆ ಥರ ರೂಲ್ಸ್ ಬರುತ್ತೆ. ಅದಕ್ಕೆ ಆಸೆ ಪಟ್ಟೆಲ್ಲ ಹಾಕಬಾರ್ದು ಓಟು ಅಲ್ವಾ. ಮುಂದಿನ ನೋಡ್ಬೇಕು, ಮಕ್ಕಳು ಭವಿಷ್ಯ ನೋಡಬೇಕಲ್ವ. ನಮ್ಮದೇ ನಾವು ಎತ್ತಿರ್ತೀವಿ, ನಾಳೆ ಹೋಗ್ತೀವಿ. ಮಕ್ಕಳು ಮುಂದೆ ಕಷ್ಟ ಅಲ್ವಾ ಈ ಥರ ರೂಲ್ಸ್ ಎಲ್ಲ ಇದ್ದರೆ. ಹಾಗೆ ಯಾವ ಥರ ಕಷ್ಟ ಆಗುತ್ತೆ ಮಾಡಿದ್ದಾರೆ ಈಗ. ಅದಕ್ಕೋಸ್ಕರ ಗಂಡಂದ್ರು ಸಂಬಳನ ಕಿತ್ತು ಇಲ್ಲ ಕೊಡೋದು ನಮಗೇನು ಕೊಡೋದಿದೆ ಅವರು ಅಲ್ವಾ. ಗಂಡನ ಸಂಬಳ ಕಿತ್ಕೊಡೋದಂದರೆ ಯಾವ ರೀತಿ ಅರ್ಥ ಇಲ್ಲ. ರೇಟ್ ಜಾಸ್ತಿ ಹಾಕೋದು, ಟ್ಯಾಕ್ಸ್ ಹಾಕೋದು, ಇಲ್ದದ್ದೆಲ್ಲ ಹೊಸ ಟ್ಯಾಕ್ಸ್ ಹಾಕೋದು, ಇವೆಲ್ಲ ಬೇಡ ಆಗಿತ್ತು. ಮೊದ್ಲಂಗಿತ್ತು ನೋಡ್ರಿ. ನಮ್ಮ ಮಕ್ಕಳು ಮುರಾರ್ಜಿಲಿ ಓದಿದ್ದು ಎಲ್ಲ ಫ್ರೀ ಸಿಕ್ತಿತ್ತು ಅವ್ರಿಗೆ. ಎಲ್ಲ ಕಟ್ಟಾಗಿದೆ ಈ ಸರಿ. ಮುರಾರ್ಜಿಲೆಲ್ಲ ಫ್ರೀ ತೆಗೆದುಬಿಟ್ಟಿದ್ದಾರೆ. ಹ್ಞೂ ಸರ್. ಕಿಟ್ ಕೊಡ್ತಿದ್ರಲ್ಲ ನಮಗೆ. ಕಿಟ್ಟು, ಯೂನಿಫಾರ್ಮ್ಸು, ಬುಕ್ಸು ಎಲ್ಲ ಕಟ್ಟಾಗಿದ್ದಾವೆ. ಕಮ್ಮಿ ಆಗಿದ್ದಾವೆ ಎಲ್ಲ. ಅಂದರೆ ಈ ಸಲ ಒಟ್ಟು ನೀವು ಎಲ್ಲ ಕಾಂಗ್ರೆಸ್ ಓಟ್ ಹಾಕೋಲ್ಲ? ನಾವು ಯಾವಾಗಲೂ BJPನೇ. ನೀವು ಕಾಂಗ್ರೆಸ್ಸಿಂದ ಯಾವ ಗ್ಯಾರಂಟಿ ತೊಗೊಂಡಿಲ್ವಾ ಸರ್? ಹಾಂ, ಕಾಂಗ್ರೆಸ್ಸಿಂದ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ತೊಗೊಂಡಿಲ್ವಾ? ಕಾಂಗ್ರೆಸ್ಸಿನ ಜಾಸ್ತಿ ತಗೊಂಡಿಲ್ಲ. ಅವರಾಗೆ ಕೊಟ್ಟರಲ್ಲ 2000, ಅದನ್ನ ಯಾರು ಬೇಡ ಅನ್ನಲ್ಲ. ಜೀವನ ಕಷ್ಟ ಇದೆ. ಆದರೆ ಮೋದಿದ್ದು ಯೋಜನೆ ಮುಂದೆ ಅವ್ರದ್ದು ಯೋಜನೆ ಯಾವುದೂ ಲೆಕ್ಕಕ್ಕಿಲ್ಲ. ಮೋದಿ ಯೋಜನೆಗಳಂದ್ರೆ ಯಾವ ಯೋಜನೆ? ಆವಾಸ್ ಯೋಜನೆ, ಆಮೇಲೆ ಈಗ ಮೊನ್ನೆ ವಿಶ್ವಕರ್ಮದ್ದು ಮಾಡಿದರು, ಅದು ಒಳ್ಳೆ ಚೆನ್ನಾಗಿತ್ತದು. ಆಮೇಲೆ ನಾವಿನ್ನೂ ಕೇಂದ್ರದಕ್ಕೆ ಇನ್ನೂ ಹೋಗಿಲ್ಲ, ಜಾಸ್ತಿ ಸ್ಕಾಲರ್ಶಿಪ್ಗಳಿಗೆ ಹೋಗಿಲ್ಲ. ನೋಡ್ಬೇಕು ಮುಂದಕ್ಕೆ. ಪ್ರದೀಪ್ ಈಶ್ವರ್ ಅವರು ಇಲ್ಲಿ ದಾವಣಗೆರೆಗೆ ಬಂದಾಗ ಹೇಳ್ತಾರೆ, ಅಲ್ಪಸಂಖ್ಯಾತರ ಹೆಣ್ಮಕ್ಳ ಬಗ್ಗೆ ಎಲ್ಲ ಮಾತಾಡ್ತಿದ್ದಾರೆ BJP ಅವರು. ನಾವೆಲ್ಲ ಅಂದಿಸ್ಕೊಂಡು ಮಾತಾಡ್ಸ್ಕೊಂಡು ಸುಮ್ಮನೆ ಇರ್ಬೇಕಾ ಅಂತ. ಹೆಣ್ಮಕ್ಳಿಗೆ ತಂದಿಡೋ ಕೆಲಸ ಮಾಡ್ತಿದ್ದಾರೆ ನೋಡ್ರಿ ಅವರು. ಗಂಡ್ಮಕ್ಳು ಹೆಣ್ಮಕ್ಳಿಗೆ ತಂದಿಡ್ತಾ ಇದ್ದಾರೆ. ಪಾಪ ಯಾವ ಹೆಣ್ಮಕ್ಳು ಹಂಗೆ ಮಾತಾಡಿಲ್ಲ ಅವರು. ಅಲ್ಲ, ಇವರು BJP ಅವರು ಹೆಣ್ಮಕ್ಳ ಬಗ್ಗೆ, ಅಲ್ಪಸಂಖ್ಯಾತರ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ದಾರೆ ಅಂತೇಳಿ ಪ್ರದೀಪ್ ಈಶ್ವರ್ ಅವ್ರು ಹೇಳ್ತಾರೆ. ಮಾತಾಡಿಲ್ಲ. ನಾವು ನೋಡಿದ್ವಿ ಅವ್ರದ್ದು ಇದು ಯೂಟ್ಯೂಬಲ್ಲೆಲ್ಲ ನೋಡಿದ್ವಿ, ಮತ್ತು TV ಬಂದಿತ್ತು. ಮಾತಾಡಿಲ್ಲ ಬಿಡ್ರಿ. ಇದೆಲ್ಲ ತಂದಾಕ ಕೆಲಸ ಇದು. ಓಟ್ ಖರೀದಿ ಮಾಡೋಕ್ಕಾಗ್ದೇ ತಂದಾಕ ಕೆಲಸ ಇದು. ಹೆಣ್ಮಕ್ಳು ಮನಸ್ಸು ಚೇಂಜ್ ಮಾಡ್ಬೋದು ಅಂತ ಆಸೆ ಇರ್ಬೋದೇನೋ ಪ್ರದೀಪ್ ಈಶ್ವರ್ ಓಟ್ ಜಾಸ್ತಿ ಸಿಗುತ್ತೆ ಅಂತ. ಅದೆಲ್ಲ ಸಾಧ್ಯ ಇಲ್ಲ ಬಿಟ್ರೆ. ನಮ್ಮದಂತೂ ಯಾವಾಗಲೂ BJPನೇ. ಅಂದರೆ ಈ ಸಲ ಶಾಮನೂರ್ ಅವ್ರ ಕುಟುಂಬ ಇಲ್ಲ, ಬದಲಾಗಿ BJP ಬರೋದಂತ ನಮ್ಮೂರ ಸ್ವಲ್ಪ ನನಗೆ ಹಂಗೆ ಅನ್ನಿಸ್ತಾ ಇದೆ ಈ ಸರಿ. ಯಾಕಂದರೆ ಏನು ಕೆಲಸ ಮಾಡಿಲ್ಲ ರೀ ಅವರು. ಈ ದಕ್ಷಿಣ ವಲಯ ಅಂತ ಏನೂ ಇಂಪ್ರೂವ್ಮೆಂಟ್ ಆಗಿಲ್ಲ. ಮೊನ್ನೆ ರೋಡ್ ರಿಪೇರಿ ಆಗದೇ ನದಡಿರೋ 4 ಜನ ಸತ್ತೋಗಿದ್ದಾರೆ. ಪಾಪ ಅರಿಯೋದು ಹುಡುಗರು ಕೆಲಸದಿಂದ ಬರ್ತಾಯಿದ್ರು. ರೋಡ್ ಗುಂಡಿಲ್ಲಿ ಆಕ್ಸಿಡೆಂಟ್ ಆಗಿ 4 ಜನ ಸ್ಪಾಟ್. ಇದೇನು ರೀ ದಕ್ಷಿಣ ಕೆಲಸ ಹಿಂಗೆ ಮಾಡೋದವರು? ಏನು ಭಾರಿ ದೂರ ಇದೆಯಾ ದಾವಣಗೆರೆ ದಕ್ಷಿಣ? ಕಷ್ಟ ಆಗುತ್ತೆ ಅವ್ರಿಗೆ ಕೆಲಸ ಮಾಡ್ಕೊಡೋಕ್ಕೆ. ಪಾಪ ಓಡಾಡೋರು ಹೆಂಗೆ ಓಡಾಡಬೇಕು? ಜೀವಕ್ಕೆ ಬೆಲೆ ಇಲ್ವ ಹಂಗಾರೆ? ಓಟಿಗಾರೆ ಇವತ್ತು 5,000 ಕೊಡ್ತಾರೆ, 10,000 ಕೊಡ್ತಾರೆ. ಜೀವ ಕೊಡೋಕ್ಕಾಗುತ್ತೆ ಅವ್ರ ಕೈಯಲ್ಲಿ? ಅವ್ರ ಮನೆ ಹೊಟ್ಟೆ ಉರಿದಿರಲ್ಲ ಅವ್ರಿಗೆ, ಮಕ್ಕಳು ಕಳ್ಕೊಂಡವ್ರಿಗೆ ಲಕ್ಷಾಂತರ ರೂಪಾಯಿ ದುಡಿತಾರೆ ಅವ್ರು ಗಂಡು ಮಕ್ಕಳು. ಪಾಪ ಲ್ಯಾಬಲ್ಲಿ ಕೆಲಸ ಮಾಡ್ತಿದ್ದ ಹುಡುಗ, ಅರೇದು ಹುಡುಗ ರೀ. ಸ್ಪಾಟಲ್ಲೇ ಬರೀ ಗುಂಡಿಲಿ ಬಿದ್ದು ಸತ್ತೋದ. ರೋಡ್ ರಿಪೇರಿ ಮಾಡಿಸೋಷ್ಟು ಇದಿಲ್ಲ ಇವರಿಗೆ. ಇನ್ನೇನು ದೇಶ ಆಳ್ತಾರೆ ಇವರು ಅಲ್ವಾ. ಮತ್ತು ಇವಾಗ ಶಾಮನೂರ್ ಅವರು, ಇವಾಗ ಅವರು ಅಜ್ಜ ಅವರು ಇಷ್ಟು ದಿನ ಇಲ್ಲೇ MLA ಆಗಿದ್ದವರು, ಸತತವಾಗಿ 2ರಿಂದ 3 ಫೀಲ್ಡ್ MLA ಆಗಿದ್ದವರು, ಆದರೂ ಕೆಲಸ ಮಾಡಿಲ್ವಾ? ಯಾರು? ಶಾಮನೂರ್ ಶಿವಶಂಕರ್ ಅವರ? ಇಲ್ಲರಿ, ಅವ್ರು ಇದ್ದಿದ್ರೆ ಹಿಂಗೆ ಯಾಕಾಗ್ತಿತ್ತು? ಇದು 21ನೇ ಶತಮಾನ ಅಂತಾರಲ್ಲ, ಈಗ ಈ ಶತಮಾನದಲ್ಲಿ ಹಿಂಗೆ ಆಗಬೇಕಾ? ಅದು ಈ ಕಡೆ ತ್ಯಾವಣಿಗೆ ಇಂಪ್ರೂವ್ ಆಗಿದೆ, ಈ ಕಡೆ ಆರ್ನೆಕಲ್ ಇಂಪ್ರೂವ್ ಆಗಿದೆ, ಮಧ್ಯದ ಅದಡೆ ಯಾಕ್ರೆ ಇಂಪ್ರೂವ್ ಆಗಿಲ್ಲ? ಇದು ವೈಯಕ್ತಿಕ ಅಷ್ಟೇ ಇದು ಅವ್ರದ್ದು. ದೇಶ ಉದ್ಧಾರ ಮಾಡಬೇಕು, ಊರು ಉದ್ಧಾರ ಮಾಡಬೇಕಲ್ಲ. ಓಟ್ ಬೇಕಾ ಅವತ್ತು ಬರೋದು, ಮಕ ತೋರಿಸೋದು, ಹೋಗೋದು. ಅಂದರೆ ಚುನಾವಣೆ ಆದಮೇಲೆ ಯಾವತ್ತೂ ಬಂದೇ ಇಲ್ಲ ಈ ಕಡೆಯವರು? ಬೇಕಾದವ್ರ ಮನೆಗೆ ಬಂದು ಹೋಗ್ತಾರೆ, ಬೇಕಾದವ್ರನ್ನ ಇಟ್ಕೊಂತಾರೆ ಚೆನ್ನಾಗಿ. ಓಟ್ ಹಾಕ್ತಾರನ್ನೆಲ್ಲ ಲೆಕ್ಕಕ್ಕೆ ಇಟ್ಕೊಳಲ್ಲ. ಅಯ್ಯೋ ಬಿಟ್ರೆ ಅವ್ರು 30 ವರ್ಷದಿಂದ ಏನೂ ಕೆಲಸ ಮಾಡಿಲ್ಲ. ಇದು ಊರೊಳಗಿಂದ ರೋಡ್ ಮಾಡೋಕ್ಕಾಗಲ್ಲ, ಇನ್ನು ಹೈವೇಗಳೆಲ್ಲ ಮಾಡಿ ಉದ್ಧಾರ ಆಗ್ತಾರೆ ಇವರು. ಊರೊಳಗೆ ಉದ್ಧಾರ ಮಾಡೋಕ್ಕಾಗ್ತಿಲ್ಲ ಇವ್ರ ಕೈಯಲ್ಲಿ. ಇವಾಗ ನಿಮ್ಮ ಪ್ರಕಾರ ಕಾಂಗ್ರೆಸ್ ಅವ್ರು ಸೋಲ್ತಾರೆ, ಒಂದು ಎಷ್ಟು ಅಂತರದಿಂದ ಸೋಲ್ಬೋದು? ಅಥವಾ BJP ಎಷ್ಟು ಅಂತರದಿಂದ ಗೆಲ್ಬೋದು? ಈ ಸತಿ ಮುಸ್ಲಿಮ್ ಅವ್ರು ಮನಸ್ಸು ಮಾಡ್ಬೇಕ್ರಿ. ಅವರು ಅರ್ಥ ಮಾಡ್ಕೊಬೇಕಲ್ವಾ. ಯೋಜನೆಗಳನ್ನ ಹೆಚ್ಚಾಗಿ ಬಳಸ್ಕೊಂಡಿರೋದು ಅವರೇ, ಮೋದಿದು. ಇವ್ರದ್ದು ಯೋಜನೆಗಳಿಂತ ಒಳ್ಳೆ ಕ್ವಾಲಿಟಿ ಯೋಜನೆ ಇರೋದು ಮೋದಿ ಅವ್ರದ್ದು. ಅವ್ರ ಮಕ ನೋಡಿ ಹಾಕ್ಬೇಕು ಅವರು. ಅವ್ರದ್ರಲ್ಲೂ ಈ ಸತಿ ಫೈಟ್ ಇದೆ, ಅರ್ಧ ಬರ್ಧ ಆಗುತ್ತೆ ಅಂತ ಅನಿಸುತ್ತೆ ನನಗೇನು. ಅವ್ರು ಅರ್ಧ ಮೋದಿಗೆ ಹಾಕ್ತಾರೆ, ಅರ್ಧ
ಶಾಮನೂರು ಅಜ್ಜಂಗೆ ಹಾಕ್ತಾರೆ.